ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ಮೀನರಾಶಿಯವರ ಜನವರಿಯಲ್ಲಿ ಯಾವ ತರ ಮಾಸ ಭವಿಷ್ಯ ಇದೆ ಅಂತ ನೋಡ್ತಾ ಹೋಗೋಣ. ಖಂಡಿತ ಮೀನರಾಶಿಯವರಿಗೂ ಒಳ್ಳೆ ಫಲಗಳನ್ನು ನೀಡುವಂತಹ ಒಂದು ರಾಶಿಯಾಗಿದೆ. ಯಾಕಂದ್ರೆ ಎರಡನೇ ಮನೆ ಗುರು ಕಣ್ರಿ, ವಾಕ್ಸ್ಥಾನದಲ್ಲಿ ಗುರು ಇದ್ರೆ ತುಂಬಾ ಸ್ಪಿರಿಚುವಲಿ ಮಾತಾಡೋದು, ಸ್ಪಿರಿಚುವಲ್ ಕ್ಯಾರೆಕ್ಟರು. ಸೊ ನಂತರ ದೇವರುಗಳಿಗೆ ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತೆ ಹೆಚ್ಚು ಸೇವೆಗಳನ್ನು ಮಾಡುವಂಥದ್ದು ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಗುರು ಎರಡರಲ್ಲಿರೋದ್ರಿಂದ ಖಂಡಿತ ಮೀನರಾಶಿಯವ್ರಿಗೂ ಕೂಡ ಒಳ್ಳೆ ಫಲಗಳನ್ನು ನೋಡ್ಬೋದು. ಆದರೆ ರಾಶಿಯಲ್ಲಿ ರಾಹು ಇರೋದ್ರಿಂದ ಕೂಡ ನೀವು ಕೂಡ 50% ಲಾಭಗಳನ್ನು ನೋಡುವಂಥದ್ದು, 50% ನಷ್ಟಗಳನ್ನು ನೋಡುವಂಥದ್ದು. ತೊಂದರೆ ಏನಿಲ್ಲ ವೀಕ್ಷಕರೇ. ಮೀನರಾಶಿಯವರು ಇಷ್ಟೇ ಏನು ಮಾಡಬೇಕಾಗಿಲ್ಲ. ನಮ್ಮ ರಾಶಿಯಲ್ಲಿ ಯಾವ ಗ್ರಹಗಳಿದೆ ಅದಕ್ಕಂತ ನಾವು ರೆಸ್ಪಾನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ರಾಶಿಯಲ್ಲೇ ರಾಹು ಇರೋದ್ರಿಂದ ನೀವೇನ್ ಮಾಡಬೇಕು, ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ. ಹೆಚ್ಚು ಟೆನ್ಷನ್ ಮಾಡ್ಕೊಂಡು ಕೆಲಸಗಳನ್ನು ಮಾಡುವಂಥದ್ದು, ಒದ್ದಾಡುವಂಥದ್ದು ಏನೂ ಇಲ್ಲ. ಕೂಲಾಗೆ ಮಾಡಿ. 1 ನಿಮಿಷ ಮಾಡುವಂಥ ಕೆಲಸ ಮುಗಿಸ್ಬಿಡೋಣ, 10 ನಿಮಿಷಕ್ಕೆ ಆಗುವಂಥ ಕೆಲಸನ 1 ನಿಮಿಷದಲ್ಲಿ ಮಾಡೋಣ, 1 ಅವರಲ್ಲಿ ಆಗೋ ಕೆಲಸನ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡೋಣ ಅನ್ನೋ ಥರ ಟೆನ್ಷನ್ ಒಳಗಾಗ್ಬೇಡಿ. ನಿಧಾನಕ್ಕೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಹೆಚ್ಚು ಮೈಂಡಿಗೆ ಸ್ಟ್ರೆಸ್ ತಗೊಳ್ಳೋದು ಬೇಡ. ನೀವು ಎಷ್ಟು ಮಟ್ಟಿಗೆ ಸಮಾಧಾನದ ಸ್ಥಿತಿಯಲ್ಲಿ ಹೋಗ್ತೀರೋ ಅಷ್ಟರ ಮಟ್ಟಿಗೆ ಒಳ್ಳೆ ಫಲಗಳನ್ನ ಮೀನರಾಶಿಯವರು ನೋಡ್ಬೋದು. ಎರಡನೇ ಮನೆ ಗುರು ಇದ್ದಾನೆ, ತೊಂದರೆ ಏನಿಲ್ಲ. ಮಾರ್ಚ್ವರೆಗೂ ಒಳ್ಳೆ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಜೊತೆಗೆ ಮೀನರಾಶಿಯವರಿಗೆ ಲಾಭಾಧಿಪತಿಯಾದಂತಹ ಶನಿ 12ನೇ ಮನೆ ವ್ಯಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹೂಡಿಕೆ ವಿಚಾರದಲ್ಲಿ ಹುಷಾರಾಗಿರಿ. ಹಣನ ಇಲ್ಲಂದ್ರಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಕೇಳಿದವರಿಗೆ ಹಣವನ್ನು ತಂದುಕೊಡುವಂತಹ ಒಂದು ಅವಕಾಶವನ್ನ ಕೇಳಿದ ತಕ್ಷಣ ನನ್ನ ಹತ್ರ ಇದೇ ಹಣ ಅಂತ ತೋರಿಸ್ಕೊಳಕ್ ಹೋಗ್ಬೇಡಿ. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಮುಗೀತು. ಸ್ವಲ್ಪ ಮನೇಲಿ ಏನಾರ ಕಳ್ತನ ಆಗುವಂಥದ್ದು, ಏನಾರ ಕಳ್ತನ ಭಾವಗಳನ್ನ ನಿಮ್ಮ ನಂಬಿದವರೇ ನಿಮ್ಮ ಮನೇಲಿ ಕಳ್ತನ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಮನೇಲಿ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ಹುಷಾರಾಗಿರ್ಬೇಕಾಗತ್ತೆ ಮೀನರಾಶಿಯವರು. ಇದನ್ನ ಬಿಟ್ರೆ ಮೀನರಾಶಿಯವರಿಗೆ ಒಳ್ಳೆ ಫಲಗಳನ್ನೇ ಇದೆ. ಎದುರುಕೊಳ್ಳುವಂತ ಅವಕಾಶ ಏನೂ ಇಲ್ಲ. ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ಪ್ರಾಣಾಯಾಮ ಮಾಡಿ, ಖಂಡಿತ ಒಳ್ಳೇದಾಗತ್ತೆ ಮೀನರಾಶಿಯವರಿಗೆ. ರಾಶಾಧಿಪತಿಯಾದಂತಹ ಗುರು ಇವಾಗ ವಾಕ್ಸ್ಥಾನದಲ್ಲಿ ಇದನ್ನೇ ತೊಂದರೆ ಇಲ್ಲ. ನೆಕ್ಸ್ಟ್ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಸೊ ಅಲ್ಲಿಂದ ನಿಮಗೆ ಒಂದು 9-10 ತಿಂಗಳು ಸ್ವಲ್ಪ ಟೆನ್ಷನ್ ಅನ್ನ ಕೊಡದೆ ಗುರುನೇ ಹೆಚ್ಚು ಆರಾಧನೆ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಪಾಠವನ್ನು ಹೇಳ್ಕೊಟ್ಟಂತಹ ಮಾಸ್ಟರ್ಗಳಿಗೆ ಗುರು ವಂದನೆ ಮಾಡೋದು, ಅಥವಾ ನಿಮ್ಮ ಕೈಯಲ್ಲಾಗಿದ್ದಂತಹ ಫಲಹಾರಗಳನ್ನು ಅವ್ರಿಗೆ ನೀಡಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಮತ್ತೆ ಗುರು ಇಲ್ಲ ಅನ್ನೋ ಟೆನ್ಷನ್ ಆಗ್ಬೇಡಿ. ಗುರು ಇವಾಗ 2ನೇ ಮನೆ ಇದ್ದಾನೆ, ಆದರೆ 3ನೇ ಮನೆ ಗುರು ಹೋಗ್ತಾನಪ್ಪ, ತುಂಬಾ ಎದುರಿಸ್ತಾ ಇದಾರೆ, ಯಾವ್ಯಾವ್ದ್ರಲ್ಲ ನಿಮಗೆ ಗುರುಬಲ ಇಲ್ಲ ಅಂತ ಹೇಳಿ ಟೆನ್ಷನ್ ಆಗ್ಬೇಡಿ. ಗುರುಬಲ ಇಲ್ಲ ಅಂದ್ರೂ ಬರ್ಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಎಲ್ಲ ಒಂದು ಗ್ರಹಗಳಿಗೆ ಇದೆ. ಓದಂತಹ ಗುರುನ ನೀವು ಬರ್ಸ್ಕೊಳ್ಳುವಂತ ಶಕ್ತಿ ನಿಮಗೆ, ಗುರು ಒಂದು ಫಲ ಬೇಕು, ಗುರುದೊಂದು ಪುಣ್ಯ ಬೇಕು ಅಂತ ಅಂದ್ರೆ ನಿಮಗೆ ಪಾಠ ಹೇಳ್ಕೊಂಡಂತಹ ಒಂದು ಟೀಚರ್ಗೆ ಕಾಲಿಗೆ ನಮಸ್ಕಾರ ಮಾಡಿ ಬನ್ನಿ. ಖಂಡಿತ ಒಳ್ಳೇದಾಗುತ್ತೆ. ಗುರು ಮತ್ತೆ ನಿಮ್ಮಲ್ಲಿ ಆಕ್ಟಿವ್ ಆಗ್ತಾನೆ. ಒಳ್ಳೇದಾಗ್ಲಿ ವೀಕ್ಷಕರೇ, ನಮಸ್ಕಾರ.